ಸಾರಿಗೆ ನೌಕರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಬಿಜೆಪಿಯ ಶಾಸಕರು ಕೂಡ ನಾಯಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಆಗಲೇ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ರಲ್ಲ. ಶರಣು ಹಂಪಿ, ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ? ಅದರ ಜೊತೆಗೆ ಬಿಜೆಪಿಯ ನಾಯಕರು ಈಗಾಗಲೇ ಬೆಂಬಲ ವ್ಯಕ್ತಪಡಿಸಿದ್ರಲ್ಲ, ಎಷ್ಟೊತ್ತಿಗೆ ಸ್ಪಾಟಿಗೆ ಬರ್ತಾರೆ? ಧನುಶ್ರೀ, ಸಾರಿಗೆ ನೌಕರರೆಲ್ಲರೂ ಕೂಡ ಇವತ್ತು ಬೆಂಗಳೂರು ಚಲೋಗೆ ಕರೆ ನೀಡಿದ್ರು. ಅದೇ ರೀತಿಯಾಗಿ 1000ಕ್ಕೂ ಹೆಚ್ಚು ಸಾರಿಗೆ ನೌಕರರು ಇವತ್ತು ಯಾರ್ಯಾರು ರಜೆ ಹಾಕೊಂಡಿದ್ದಾರೆ, ಡ್ಯೂಟಿ ಮುಗಿಸ್ಕೊಂಡು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇವತ್ತು ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಕೈಗೊಳ್ಳಿದೆ. ಬಿಜೆಪಿ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಆದರೆ ಬಿಜೆಪಿ ನಾಯಕರು ಬರ್ಲಿಕ್ಕೆ ರೆಡಿ ಇದ್ರೂ ಕೂಡ ಇಲ್ಲಿರುವಂತಹ ಜಂಟಿ ಕ್ರಿಯಾ ಸಮಿತಿ ಮನವಿಯನ್ನ ಮಾಡ್ಕೊಂಡಿದೆ. ದಯಮಾಡಿ ಯಾರು ಕೂಡ ನಿಮ್ಗೆ ಇಲ್ಲಿ ಬರಬೇಡಿ ಅಂತ ಕೂಡ ಮನವಿ ಮಾಡ್ಕೊಂಡಿದೆ. ಯಾಕಂದ್ರೆ ಇದು ರಾಜಕಾರಣಗೊಳಿಸೋದು ಬೇಡ. ನಮ್ಮ ಬೇಡಿಕೆ ಇರೋದು ನ್ಯಾಯಯುತವಾದಂಥ ಬೇಡಿಕೆ ಇದೆ. ಈ ಬೇಡಿಕೆಗೆ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ, ಆದರೆ ನೀವು ಸರ್ಕಾರ ಇದ್ದಾಗ ತೆಗೆದುಕೊಂಡಂತ ನಿರ್ಣಯದ ಬಗ್ಗೆನೂ ಕೂಡ ನಮಗೆ ಅಸಮಾಧಾನ ಇದೆ. ಈ ಹಿನ್ನೆಲೆಯಲ್ಲಿ ತಾವು ವೇದಿಕೆಗೆ ಬರೋದು ಬೇಡ ಅಂತಲೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಯಾವ ನಾಯಕರು ಕೂಡ ಇಲ್ಲಿಗೆ ಬರೋದಿಲ್ಲ. ಈಗಿರೋದು ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆ ಆದೇಶಕ್ಕೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರು ಕೂಡ ಈಗಾಗಲೇ ಮತ್ತೊಂದು ಸಾರಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಸರ್ಕಾರ ಒಪ್ತಾ ಇಲ್ಲ, ಜಂಟಿ ಕ್ರಿಯಾ ಸಮಿತಿ ಅಂತ ಸಾರಿಗೆ ನೌಕರರು ಬಿಡ್ತಾ ಇಲ್ಲ, ಜಗ್ತಾ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತು ಅನ್ನೋದಾದ್ರೆ ಸಂಜೆ 4 ಗಂಟೆಗೆ ತೆಗೆದುಕೊಳ್ಳುವಂಥ ನಿರ್ಧಾರ ನಿಜವಾಗ್ಲೂ ಕೂಡ ಅದು ಜನಸಾಮಾನ್ಯರಿಗೆ, ಪ್ರಯಾಣಿಕರ ಮೇಲೆ ದೊಡ್ಡ ತೊಂದರೆ ಆಗತ್ತೆ. ಸಾರಿಗೆ ಬಸ್ಗಳು 4 ನಿಗಮದ ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಲಿಲ್ಲ ಅನ್ನೋದಾದ್ರೆ ಖಂಡಿತವಾಗಿ ಕೂಡ ಪ್ರಯಾಣಿಕರು ಪರದಾಟವನ್ನ ಅನುಭವಿಸಬೇಕಾಗತ್ತೆ. ಈ ಹಿಂದೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿತ್ತು. ಈ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಳ್ಳುವಂತ ನಿರ್ಣಯ ಏನಿದೆ ಸಂಜೆ 4 ಗಂಟೆಗೆ, ಆ ನಿರ್ಣಯದ ಮೇಲೆನೆ ಎಲ್ಲದೂ ಕೂಡ ನಿಂತಿರೋದು. ಸಾರಿಗೆ ಮುಷ್ಕರ ಆರಂಭ ಆಗುತ್ತೋ ಇಲ್ಲ ಅನ್ನೋದು. ಧನುಷ್, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.